ಅವರಿಬ್ಬರದ್ದು ಅಂತಿಂತ ಸ್ನೇಹ ಅಲ್ಲ. ಒಟ್ಟಿಗೆ ಕೂತು ಕೆಲಸ ಮಾಡ್ತಿದ್ದವರು, ಯಾವಾಗಲೂ ಜೊತೆಯಲ್ಲೇ ಓಡಾಡ್ತಿದ್ದವರು. ಗ್ಯಾರೇಜ್ನಲ್ಲಿ ಶುರುವಾದ ಇವರ ಸ್ನೇಹ ಒಟ್ಟಿಗೆ ಕೂತು ಎಣ್ಣೆನೂ ಹೊಡೆಯುವಷ್ಟು ಬೆಳೆದಿತ್ತು. ಆದರೆ ಅದೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಜೊತೆಯಲ್ಲಿ ಇದ್ದ ಸ್ನೇಹಿತನ ಪ್ರಾಣ ತೆಗೆದಿದ್ದಾನೆ. ಸ್ನೇಹ ಅಂತ ನಂಬಿ ಹೋದವನು ಬರ್ಬರವಾಗಿ ಹತ್ಯೆ ಆಗಿದಾದ್ರೂ ಹೇಗೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸ್ನೇಹಕ್ಕೆ ಸ್ನೇಹ ಅನ್ನುತ್ತಿದ್ದವನ ಪ್ರಾಣವನ್ನೇ ತೆಗೆದ ಪಾಪಿ. ಮದ್ಯದ ಮತ್ತಿನಲ್ಲಿ ಸ್ನೇಹಿತನನ್ನೇ ಕೊಲೆ ಮಾಡಿದ ಕಿರಾತಕ. ಸ್ನೇಹಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ಅದರಲ್ಲೂ ಸ್ನೇಹ ಅಂತ ಬಂದ್ರೆ ಏನು ಬೇಕಾದ್ರೂ ಮಾಡಲು ಸಿದ್ಧವಿರ್ತಾರೆ. ಯಾವುದೇ ಕ್ಷಣದಲ್ಲೂ ತಮ್ಮ ಸ್ನೇಹವನ್ನ ಬಿಟ್ಟುಕೊಡದ ಜನರ ಮಧ್ಯೆ ಇಲ್ಲೊಬ್ಬ ತನ್ನ ಸ್ನೇಹಿತನನ್ನೇ ಭರ್ಭರವಾಗಿ ಹತ್ಯೆ ಮಾಡಿದ್ದಾನೆ. ಇವರೇ ಮೋಹನ್ ಮತ್ತು ಮನೋಜ್. ಇಬ್ಬರು ತುಂಬಾ ಆತ್ಮೀಯ ಸ್ನೇಹಿತರು. ಬೆಂಗಳೂರಿನ ಗ್ಯಾರೇಜ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿಕೊಂಡು ಇದ್ದವರು. ಸ್ನೇಹಕ್ಕೆ ಸ್ನೇಹವೇ ಸರಿಸಾಟಿ ಅನ್ನುವಂತೆ ಇದ್ರು. ಆದ್ರೆ ನಿನ್ನೆ ಅದೇನಾಯಿತು ಅಂತ ಗೊತ್ತಿಲ್ಲ. ಊಟಕ್ಕೆಂದು ಹೋದವ ಮೋಹನ್ನನ್ನ ಸ್ನೇಹಿತನೇ ಭರ್ಭರವಾಗಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಹೌದು, ಶುಕ್ರವಾರ ಮಧ್ಯಾಹ್ನ 4 ಗಂಟೆಗೆ ಮನೋಜ್ ತನ್ನ ಸ್ನೇಹಿತನಾದ ಮೋಹನ್ನನ್ನ ಊಟಕ್ಕೆಂದು ಕರೆದುಕೊಂಡು ಹೋಗ್ತಾನೆ. ಅದ್ಯಾವ ಖುಷಿಗೋ ಏನೋ ಇಬ್ಬರು ಊಟದ ಜೊತೆ ಎಣ್ಣೆ ಪಾರ್ಟಿ ಮಾಡುವ ಮನಸ್ಸು ಮಾಡ್ತಾರೆ. ಎಣ್ಣೆ ಮತ್ತು ಕಬಾಬ್ ತೆಗೆದುಕೊಂಡು ಯಾರೂ ಇಲ್ಲದ ಜಾಗಕ್ಕೆ ಎಣ್ಣೆ ಪಾರ್ಟಿ ಮಾಡಲು ಮುಂದಾಗ್ತಾರೆ. ಎಣ್ಣೆ ಕುಡಿಯೋ ಮುಂಚೆ ಎಲ್ಲವೂ ಸರಿಯಿತ್ತು. ಯಾವಾಗ ನಶೆ ತಲೆಗೆ ಹಿಡಿತೋ ಆವಾಗ ಶುರುವಾಯ್ತು ನೋಡಿ ಮಾರಾಮಾರಿ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಒಬ್ಬನ ಪ್ರಾಣವೇ ಹೋಗಿದೆ. ಊಟಕ್ಕೆ ಕರೆದ ಸ್ನೇಹಿತನ ಪ್ರಾಣವನ್ನೇ ತೆಗೆದ. ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡು ಇದ್ದ ಇಬ್ಬರು ಎಣ್ಣೆ ಪಾರ್ಟಿ ಮಾಡಲು ಹೋಗಿದ್ರು. ಇದಕ್ಕೂ ಮುನ್ನ ಇವರಿಬ್ಬರ ನಡುವೆ ಮನಸ್ತಾಪವಿತ್ತು. ಅದೇ ವಿಚಾರವನ್ನ ಇಟ್ಟುಕೊಂಡು ಕುಡಿದ ನಶೆಯಲ್ಲಿ ಒಬ್ಬರನ್ನೊಬ್ಬರು ಗಲಾಟೆ ಮಾಡಿಕೊಂಡಿದ್ದಾರೆ. ಇಬ್ಬರ ನಡುವೆ ಮಾತಿನ ವಾಗ್ವಾದ ನಡೆದು ಮನೋಜ್ ಮೋಹನ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಮೊದಲು ಮೋಹನ್ ಎದೆ ಭಾಗಕ್ಕೆ ಜೋರಾಗಿ ಗುದ್ದಿ ಅಲ್ಲೇ ಇದ್ದ ಕಲ್ಲಿನಿಂದ ಅವನ ಮುಖಕ್ಕೆ ಸರಿಯಾಗಿ ಹೊಡೆದು ಪ್ರಾಣವನ್ನೇ ತೆಗೆದಿದ್ದಾನೆ. ಅದಷ್ಟೇ ಸಾಯಿಸ್ಬಿಟ್ಟವ್ರಪ್ಪ. ಮಧುಗುನು ಮನೋಜ್ಗುನು ಇಬ್ರು ಕರ್ಕೊಂಡ್ ಹೋಗಿರಪ್ಪ. ನಮ್ಮೂರಪ್ಪ ಭಾರತ ಕರ್ಕೊಂಡ್ ಬಂದವ್ರೆ. ಅವನು ಗುದ್ದು ಹಿಂಗ 2 ಕೈಯಾಗ ಗುದ್ದು ಬಿಟ್ಟು ಹಿಂಗ್ ಬಿದ್ದೋಗಿರೋದಕ್ಕ ಹಂಗೆ ಅಷ್ಟು ದೂರವಾಗಿ ಅವನ ದೇಕೊಂಡು ಹಂಗೆ ಕಲ್ಲಂಗ್ ಚಚ್ಚಿಬಿಟ್ಟ. ಕಲ್ಲ ಚಚ್ಚಿಬಿಟ್ಟವ್ರು. ಕಣ್ಣು ಗುಡ್ಡಿಗಳೆಲ್ಲ ಹೋಗಿ ಅಲ್ಲಗಳೆಲ್ಲ ಹೊಚ್ಚಿಬಿಟ್ಟು ಕಲ್ಲ ಮಾಡಬಿಟ್ಬಿಟ್ಟನಪ್ಪ. ಫ್ರೆಂಡ್ಸ್ ಆಗಿ ಇದ್ದು ನೋಡಿ ಇಂಥ ಮೋಸ ಮಾಡಿಬಿಟ್ರು ನನ್ನ ಮಗ. ನನ್ನ 6 ಗಂಟೆಗೆ ಮಗು ಬರಿಲ್ಲಪ್ಪ. ನನಗೆ ಗೊತ್ತಾಗಿದ್ದ 7 ಗಂಟೆಗೆ ಅಪ್ಪ. ನನ್ನ ಮಗುನ ನಾನು ನೋಡಿಲ್ಲ. 5 ಗಂಟೆಲಿ ಹಸು ಹಿಡ್ಕೊಬಂದು ಕಟ್ಟಾಕೆ ಅವನ ಅಮ್ಮನೆಲ್ಲಮ್ಮ ಅಂದ ಅವನ ಅಜ್ಜಿನ ಇಲ್ಕೋಬೋಗಿ ಹೇಳಪ್ಪ ಅಂತ ಇದಕ್ಕೆ ಇವ್ನ ಕರ್ಕೊಂಡು ಬಂದ್ಬಿಟ್ಟವ್ರು ಇಬ್ಬರು. ಚಂದ್ರದಾಗ ಅವನ್ ಕುಂಡ್ರಿಸ್ಕೊಂಡು ಈ ಕಡೆ ಗಾಡಿ ಬಿಡೋನು, ಈ ಕಡೆ ಲಾಸ್ಟಾಗ ಒಬ್ರು. ಏನ್ ವಿಚಾರಗೋ ಗೊತ್ತಿಲ್ಲ ಸ್ವಾಮಿ. ಫ್ರೆಂಡ್ ಅಲ್ಲೇ ಮಾತಾಡ್ಸ್ಕೊಂಡಿದ್ರು. ತೋಟಲ್ಲೇ ಡಿಪ್ಪರ್ ಪೈಪ್ ಎಲ್ಲ ತಂದು ಹಾಕಿದ್ರು. ಹಾಲ್ ಸೊಪ್ಪು ಬೀಜ ಕಾಸು ಕೊಡಮ್ಮ ಅಂದ್ರು. ಕೊಟ್ನಿ ತಗೊಬಂದ್ರು. ನಮ್ಮ ಅಣ್ಣ ಮಗ ಅವನು ಹೋಗಿ ತಗೊಬಂದ ಅಲ್ಲೇ ಮನೇಲಿ ಮಾಡ್ಕೊಂಡು ಇವತ್ತು ಚೆಲ್ಲಬೇಕು ಅಂತ. ಮಮ್ಮಿ ನಾನು ಓದ್ತೀನಿ ತೋಟ ಕಾಸು ಹಿಡ್ಕೊಬರಕ ನಾನು ಹುಲ್ಕ್ ಹೋಗಿ ಬರೋವತ್ಕ ಮಗು ಅಮ್ಮನ್ನೆಲ್ಲಮ್ಮ ಅಂದ್ಬಿಟ್ಟು ಹೊರ್ಟೋಗ್ಯದಪ್ಪ. ರಾತ್ರಿ 7 ಗಂಟೆಗೆ ಎಲ್ಲ ಓಡ್ತಾ ಇದ್ರು. ಬಂದು ನೋಡ್ತೀನಿ ಆ ಕೆರೆಲ್ಲ ನೋಡ್ತೀನಿ. ನನ್ನ ಮಗುವೇ ನನಗೆ ಕಾಣಿಸಿಲ್ಲ. ಎಲ್ಲ ಲೇವೆಟ್ಟು ಇದ್ರ ಕರ್ಕೊಂಡು ಹೋಗ್ಬಿಟ್ಟಾರಪ್ಪ. ಕಲ್ಲೆತ್ತ ಚೆನ್ನಾಗಿ ಚಚ್ಚಿಬಿಟ್ಟಾರ ನನ್ನ ಮಗುನಪ್ಪ. ಎಷ್ಟು ಉದ್ದ ಇದ್ಲು. ನನಗೆ ನೋಡೋರ್ ದಿಕ್ಕಿಲ್ಲ. ಇನ್ನು ನೋಡೋರ್ ದಿಕ್ಕಿಲ್ಲ. ನನಗೆ
ಇಬ್ರು ಅವನೇ ಇದ್ದದ್ದು ನನಗಪ್ಪ ಬಲ ಎದ್ದಿದ್ದ ಅವನೇ ಮದುವೆ ಆಗಿಲ್ಲ ಇನ್ನ ಮದುವೆ ಆಗಿಲ್ಲ ಕಣ್ಣಿಲ್ಲ ನಾನು ಮಾಡಾಕ ನನಗೆ ಒಂದು ತಿಂಗಳಿಂದ ಮನೆಗೆ ಹುಷಾರಿಲ್ದರೆ ಇದ್ನು ಮಮ್ಮಿ ನಾನೆಲ್ಲ ರೆಡಿ ಮಾಡಿಬಿಟ್ಟು ಹೋಗ್ತೀನಿ ಡಿಪ್ಪರ್ ಬೈಕೆಲ್ಲ ನೋಡ್ಸ್ಬಿಟ್ಟು ಹೋಗ್ತೀನಿ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅವ್ರ ಅಕ್ಕನ ತಾಕೆ ಓದ್ತಾ ಇದ್ನಪ್ಪ ನನ್ನ ಮಕ್ಕಳನ್ನ ನನ್ನ ಮೊಮ್ಮಕ್ಳಿದ್ರೆ ಮಮ್ಮಿ ಅಂತ ಆರಿಸ್ಕೊಂಡಿದ್ರು. ಗ್ಯಾರೇಜ್ ಕೆಲಸ ಮಾಡುತ್ತಿದ್ದಕ್ಕೂ ಮೊದಲು ಅಕ್ಕನ ಮನೆಯಲ್ಲಿ ಇದ್ದ. ತನ್ನ ಹುಟ್ಟುಹಬ್ಬದ ನಿಮಿತ್ತ ವಾಪಸ್ ಮನೆಗೆ ಬಂದಿದ್ದಾನೆ. ಕೆಲಸ ಮಾಡಿಕೊಂಡೇ ತನಗೆ ಇಷ್ಟಪಟ್ಟಿದ್ದನ್ನೆಲ್ಲ ತೆಗೆದುಕೊಂಡಿದ್ದ. ತಾನು ದುಡಿದ ಹಣದಲ್ಲಿ ಹೊಸ ಗಾಡಿ ಕೂಡ ತೆಗೆದುಕೊಂಡಿದ್ದ ಮೋಹನ್. ದುರಾದೃಷ್ಟವಶಾತ್ ಸ್ನೇಹಿತನ ನಡುವೆ ಆದ ಆ ಜಗಳದಿಂದ ಇಹಲೋಕವನ್ನೇ ತ್ಯಜಿಸಿದ್ದಾನೆ. ಮಾರ್ಚ್ 31ನೇ ತಾರೀಕು ಮಧ್ಯಾಹ್ನ ಮೇಲೇನೆ ಬಂದಿತ್ತು. ಮಾರ್ಚ್ 31ನೇ ತಾರೀಕು. ನಮ್ಮ ಅಣ್ಣ ಬಾಯ್ ಬಿಡ್ತಾ ಇಲ್ಲ ಸರ್. ಮಧು ಅನ್ನೋ ಹುಡುಗ ಬಾಯೇ ಬಿಡ್ತಾ ಇಲ್ಲ. ಅವ್ನು ಹೇಳ್ತಾ ಇದ್ದಾನೆ ಎದೆ ಗುದ್ದನು ಇದೆಕೊಂಡು ಇದೆಲ್ಲ ಹೇಳ್ತಾ ಇದ್ದಾನೆ. ಮತ್ತೆ ಹಾಡು ಐತೆ ಅನ್ನೋದು ನಮ್ಮ ಜಗಳ ಆಗಿದ್ದ ಯಾವಾಗಾದ್ರು ಈ ತರ ಇಲ್ಲ ಸರ್. ಈ ತರ ಅನ್ನೋದು ಯಾವ ಕ್ಲೋಸ್ ಫ್ರೆಂಡ್ಸ್ ಮನೇಲೆಲ್ಲ ಹೋಗು ಪಾರ್ಟಿ ಎಲ್ಲ ಮಾಡ್ಕೊಂತ ಇದ್ರು. ಅಷ್ಟು ಇದ್ರಲ್ಲಿ ಏನ್ ವಾರ್ನಿಂಗ್ ಕೊಟ್ಕೊಂಡ್ರೆ ಏನಂತ ಗೊತ್ತಿಲ್ಲ. ಅವ್ನ ಮಧು ಅನ್ನೋ ಹುಡುಗನ್ ಇದು ನನ್ನ ಕೂಡ ಏನು ಹೇಳಲ್ಲ. ನಾನೇನ ಮಾತಾಡಿದ್ರೆ ನನ್ನ ಬಾಯಿ ತಿಳಿಸಲ್ಲ. ಬಾಯಿ ಮುಚ್ಚಿ ಮಮ್ಮೆ ಇರು ಮಮ್ಮೆ ನಾನು ಇರು ಮಮ್ಮೆ ನಾ ಗಾಡಿ ದುಡ್ಡು ಸಾಲಿಲ್ಲ ಅಂತ ನಾನು BR ಕೊಟ್ಬಿಡ್ತೀನಿ ಮಮ್ಮೆ ನಾನು ಗಾಡಿ ಬಿಟ್ಟಿದ್ರೆ ಅಂತ ಹಂಗೆಲ್ಲ ಹೋಗ್ಬೇಡ ಸ್ನಾನ ಮಾಡಿದ್ರಿ ದೊಡ್ಡಮ್ಮ ಇದು ಅಂತ ಮಾತಾಡ್ಸ್ಕೊಂಡು ನನ್ನ ಮ್ಯಾಗ ಅಷ್ಟೇ ಆಸೆ. ಅವನೇ ಬಂದ್ರೆ ಅಷ್ಟೇನೋ ಇದು ಮಾಡ್ತಾ ಈ ಹಿಂದೆ ಬಂದಿದ್ದ ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದೆ ಊರಿಗೆ. ಇಲ್ಲೇ 15 ವರ್ಷದಿಂದ ಸರ್. ನಮ್ಮ ಅಪ್ಪ ತೀರ್ಪು ಮುಂಚೆಯಿಂದಾನೆ ಇಲ್ಲೇ ಇರೋದು. ನಾವ್ ಇಲ್ಲೇ ದುಡ್ಡು 6 ತಿಂಗಳು 7 ತಿಂಗಳಿಂದ ನನ್ನ ಹತ್ರ ಇರೋದು. ನಾನ್ ನೋಡ್ಕೊಂತೀನಿ. ಸರಿ ಬಾರೋ ನನ್ನ ಹತ್ರ ಕೆಲಸ ನನ್ನ ಹತ್ರ ಇರೋದು. ನಾನ್ ನೋಡ್ಕೊಂತೀನಿ. ಅವ್ನ್ ಗ್ಯಾರೇಜ್ ಹಾಕೊಂಡು ಅವ್ನು ನನ್ನ ಹತ್ರ ಇರೋದು. ನಾನೇ ನೋಡ್ಕೊಂತ ಇದ್ದೆ. ಇವರು ಫ್ಯಾಮಿಲಿ ಇರೋದು ಕೋಲಾರಲ್ಲಿ ಮದುವೆ ಆದ್ಮೇಲೆ. ಕಷ್ಟಪಟ್ಟು ದುಡಿದು ಜೀವನ ನಡೆಸುತ್ತಿದ್ದ ಮಗನನ್ನ ಕಳೆದುಕೊಂಡ ಪೋಷಕರು ಕಣ್ಣೀರುಡುತ್ತಿದ್ದಾರೆ. ದೊಡ್ಡವರು ಅಷ್ಟಲ್ಲದೆ ಹೇಳಿಲ್ಲ, ನೋಡಿ ಮಾಡಿ ಸ್ನೇಹ ಮಾಡಿ ಅಂತ. ಊಟಕ್ಕೆಂದು ಕರೆದುಕೊಂಡ ಹೋದ ಸ್ನೇಹಿತನನ್ನೇ ಬರ್ಬರವಾಗಿ ಕೊಲೆ ಮಾಡಿ ಬಾರದ ಲೋಕಕ್ಕೆ ಕಳುಹಿಸಿಬಿಟ್ಟಿದ್ದಾನೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಕಷ್ಟಪಟ್ಟು ದುಡಿದು ಜೀವನ ನಡೆಸ್ತಿದ್ದ ಮಗನನ್ನ ಕಳೆದುಕೊಂಡು ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ದೊಡ್ಡವರು ಅಷ್ಟಿಲ್ಲದೆ ಹೇಳಿಲ್ಲ, ನೋಡಿ ಮಾಡಿ ಸ್ನೇಹ ಮಾಡಿ ಅಂತ. ಊಟಕ್ಕೆಂದು ಕರೆದುಕೊಂಡು ಹೋದ ಸ್ನೇಹಿತನನ್ನೇ ಬರ್ಬರವಾಗಿ ಕೊಲೆ ಮಾಡಿ ಬಾರದ ಲೋಕಕ್ಕೆ ಕಳುಹಿಸಿಬಿಟ್ಟಿದ್ದಾನೆ.